ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ವಿಧಾನ ಪರಿಷತ್ತಿಗೆ ಅವಕಾಶ ಕೊಡಬೇಕು ಎನ್ನುವ ಡಿಮಾಂಡ್ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಮೈಸೂರು ಜಿಲ್ಲೆ ವರುಣಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಈ ಒತ್ತಾಯವನ್ನು ಮುಂದಿಟ್ಟಿದ್ದಾರೆ. ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಟಿಕೆಟ್ ನೀಡಬೇಕು, ವಿಧಾನ ಪರಿಷತ್ನಲ್ಲಿ ಅವಕಾಶವನ್ನು ಕಲ್ಪಿಸಬೇಕು ಅಂತ. ಯತೀಂದ್ರ ಸಿದ್ದರಾಮಯ್ಯ ತಮ್ಮ ತಂದೆಗಾಗಿ ಕ್ಷೇತ್ರವನ್ನು ತ್ಯಾಗ ಮಾಡಿದ್ದಾರೆ. ತಮ್ಮ ತಂದೆಗಾಗಿ ಅನ್ನೋದಕ್ಕಿಂತ ಮುಖ್ಯಮಂತ್ರಿಗಾಗಿ ವರುಣಾ ಕ್ಷೇತ್ರದಲ್ಲಿ ಶಾಸಕರಾಗಿ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಗೆಲುವಿನಲ್ಲಿ ಯತೀಂದ್ರ ಅವರ ಪಾತ್ರ ಬಹುದೊಡ್ಡದಾಗಿದೆ. ಕ್ಷೇತ್ರದ ಮೂಲೆ ಮೂಲೆಗೂ ಸಂಚರಿಸಿ ಸಂಘಟನೆ ಮಾಡಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅಂಥ ಸಜ್ಜನ ವ್ಯಕ್ತಿ ರಾಜಕಾರಣದಲ್ಲಿರಬೇಕು. ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಬೇಕು. ಮೈಸೂರು ಜಿಲ್ಲಾ ಪದವೀಧರ ಘಟಕದ ಜಿಲ್ಲಾಧ್ಯಕ್ಷ ರಮೇಶ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮೇಲೆ ಒತ್ತಡವನ್ನು ಹಾಕಿದ್ದಾರೆ. ಅಂತ ವ್ಯಕ್ತಿ ರಾಜಕಾರಣದಲ್ಲಿ ಯಾವಾಗ ಚಲಾವಣೆಯಾಗಿದ್ದರೆ ಪಕ್ಷಕ್ಕೂ ಒಳ್ಳೆಯದು, ಕಾರ್ಯಕರ್ತಕ್ಕೂ ಒಳ್ಳೆಯದು, ನಮ್ಮ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಆಗುತ್ತೆ. ಇದು ನನ್ನ ಒಂದು ಅನುಭವದ ಮಾತು. ನನ್ನ ಸ್ನೇಹಿತರು ನಾವು ಹೇಳ್ತಾ ಇದ್ದೀವಿ, ಈ ಸಲ ಏನಾದರೂ ಅವರಿಗೆ ಟಿಕೆಟ್ ಮಿಸ್ ಆದರೆ ನಮ್ಮ ಸಂಘಟನೆಗಳಿಗೆ ನಾವು ರಾಜೀನಾಮೆ ಮಾಡಲು ಸಿದ್ಧ ಇದ್ದೀವಿ. ನಮ್ಮ ಒಳ್ಳಾದ ಎಲ್ಲರೂ, ಯಾಕಂದ್ರೆ ನಮ್ಗೆಲ್ಲರಿಗೂ ಅವ್ರು ಚೆನ್ನಾಗಿಲ್ಲ ಅಂತ ನಮ್ಮನ್ನು ಬೆಳೆಸೋ ಅದರಿಂದ ನಾವು ಅವರನ್ನ ಈ ಸಲ ಮುಂದಿನ ತಿಂಗಳಲ್ಲಿ ನಡೆಯುವಂಥ ವಿಧಾನ ಪರಿಷತ್ ಚುನಾವಣೆಗೆ ಅವರನ್ನ ಆಯ್ಕೆ ಮಾಡಲೇಬೇಕು ಅನ್ನೋದು ನಮ್ಮೆಲ್ಲರ ಬಲವಾದ ಒಂದು ಮಂಡನೆ ಪಡಿಸ್ತಾ ಇದ್ದೀವಿ. ನಮ್ಮ ಹೈಕಮಾಂಡ್ ಅದನ್ನು ಪ್ರೋತ್ಸಾಹಿಸಿದ್ವಿ. ಅದೇ ರೀತಿ ಈ ಸಲ ನಮ್ಮ ಲೋಕಸಭೆಯಲ್ಲಿ ಮೈಸೂರು, ಕೊಡಗು ಲೋಕಸಭೆಯಲ್ಲೂ ನಾವು ಗೆಲ್ತೀವಿ, ಚಾಮರಾಜನಗರ ಲೋಕಸಭೆಯಲ್ಲೂ ಗೆಲ್ತೀವಿ. ಕನಿಷ್ಠ ನಾವು 14-18 ಈ ಸಲ ಗೆಲ್ತೀವಿ. ಯಾಕಂದರೆ ನಮ್ಮ ಸರ್ಕಾರ ಒಂದು ವರ್ಷ ಮಾಡಿದ ಸಾಧನೆ